ಸೊ ಗಾಯ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಸೊ ಇವತ್ತಿನ ನನ್ನ ವ್ಲಾಗ್ ಏನಪ್ಪ ಅಂತಂದರೆ ಫುಲ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಕಿರಣ್ ಕೂಡ ಅವನದೇ ಓನ್ ವ್ಲಾಗ್ ಮಾಡ್ತಾ ಇದ್ದಾರೆ. ಸೊ ಇದು ನಂದು ಸಪ್ರೇಟ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಆ್ಯಕ್ಚುಲಿ ಕಿರಣ್ ಅವರ ಫ್ರೆಂಡ್ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಕಿರಣ್ ಫ್ರೆಂಡ್ ಅವರು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇರೋದು, ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಫ್ರೆಂಡ್. ಸೊ ತುಂಬ ದಿನದಿಂದ ಇನ್ವೈಟ್ ಮಾಡ್ತಾಯಿದ್ರು ಅಂತ ಇವತ್ತು ನಾವು ಹೋಗ್ತಾ ಇದ್ದೀವಿ. ಬಿಕಾಸ್ ಏನೋ ಫೆಸ್ಟಿವಲ್ ಇದೆ, ಏನೋ ಹಬ್ಬ ಇದೆ ಅಂತೆ. ಸೊ ಅದಕ್ಕೆ ಅವತ್ತಿಂದನೇ ಕರಿತಾ ಇದ್ರು. ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ, ನಾನು ಮತ್ತು ಚೆರಿಮ್ಮ. ಕಿರಣ್ ಬರೋಕ್ಕಾಗಲ್ಲ, ಕೆಲಸ ಇರೋದ್ರಿಂದ ಬರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ನಾವು ಯಾವ ಊರು ಏನು ಅಂತ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ನಂಗೆ ಅಷ್ಟಾಗಿ ಐಡಿಯಾ ಇಲ್ಲ. ಸೊ ಅವಳೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾಳೆ. ಸೊ ನಾನು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಇಲ್ಲೇನೇನು ನಡೀತದೆ, ಇಲ್ಲೇನೇನು ಅಂತ ಕಿರಣ್ ಅವ್ರದ್ದು ಸಪ್ರೇಟಾಗಿ ವ್ಲಾಗ್ ಇರುತ್ತೆ. ಸೊ ಇನ್ಮೇಲೆ ಇಬ್ರದ್ದು ವ್ಲಾಗ್ ಸಪ್ರೇಟ್ ಇರುತ್ತೆ, ಹಾಗೆಯೇ ಕಂಬೈನ್ ವ್ಲಾಗ್ಸು ಇರುತ್ತೆ. ಸೊ ವಿಡಿಯೋನ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ಗೈಸ್. ಸೊ ಇವಾಗ ತಾನೇ ಎದ್ದಿದ್ದೀವಿ ನಾವು. ಎದ್ದು ಫ್ರೆಶ್ ಅಪ್ ಆಗಿ ಸೊ ಕಿರಣ್ ಕಾಫಿ ಮಾಡಿದ್ದಾರೆ, ಕಾಫಿ ಕುಡಿಬೇಕು ಇವಾಗ. ಹಾಯ್ ಮಾಡು. ಏನು ಕೆಲಸ ಇರಬಾರ್ದು ಅಂತ ನೆನೆ ನೈಟೇ ಫುಲ್ ಎಲ್ಲ ಮುಗಿಸಿದ್ದೀನಿ ಗೈಸ್. ವಿತಿನ್ ಎಲ್ಲನೂ ಪಾತ್ರೆ ತೊಳೆದು ಎಲ್ಲನೂ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಏನು ಅಂದರೆ ಸ್ವಲ್ಪ ಇವಾಗ ಬೆಳಿಗ್ಗೆ ಹಾಲು ಕಾಯಿಸಿದ ಪಾತ್ರೆ ಎಲ್ಲ ತೊಳಿಬೇಕು. ಗೊತ್ತಲ್ಲ, ಬಿಕಾಸ್ ಕಿರಣ ಒಬ್ಬನೇ ಇದ್ದರೆ ಏನೂ ಮಾಡ್ಕೊಳ್ಳಲ್ಲ. ನಮ್ಮ ಅಮ್ಮನ ಮನೆಯಲ್ಲೇ, ನಮ್ಮ ಅತ್ತೆ ಮನೆಯಲ್ಲೇ ಊಟ ಮಾಡ್ಕೊಂಡು ಇರ್ತಾನೆ. ಸೊ ಇಲ್ಲಿ ಮೆಸ್ಸಿ ಆಗಬಾರ್ದು ಅಂತ ಮಾಡ್ತಾಯಿದ್ದೀನಿ. ನಾನು ಬರೋದು ಮೋಸ್ಟ್ಲಿ 3 days ಆಗ್ಬೋದು, ಗೊತ್ತಿಲ್ಲ ನನಗೆ ಎಷ್ಟು ದಿನ ಆಗುತ್ತೆ ಅಂತ. ಸೊ ಅಲ್ಲಿ ತನಕ ನೀಟಾಗಿರಲಿ ಅಂತ. ಅಲ್ಲಿಂದ ಬಂದು ಮಾಡೋಕ್ಕಾಗಲ್ಲ ನನಗೆ. ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡಿಬಿಟ್ಟೆ ಹೋಗ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಚೆರಿಮನ್ನ ಕಿರಣ್ ಆಟಾಡಿಸ್ತಾ ಇದ್ದಾನೆ. ಸೊ ಏನೂ ಇಲ್ಲ, ಜಸ್ಟ್ ಒಂದು 4 ಪಾತ್ರೆ ಇದೆ ಅಷ್ಟೇ ತೊಳೆಯೋಕ್ಕೆ. ಅದು ಮುಗಿದ್ರೆ ಆಯಿತು. ನೀವೇ ನೋಡ್ಬೋದು ನಾನು ಇಟ್ಟಿದ್ದೀನಿ ಅಂತ. ಯೂಶ್ವಲಿ ನನಗೆ ಅಡುಗೆ ಮನೆ ಹಿಂಗೇ ಇರಬೇಕು. ಸೊ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇನ್ನು ನಮ್ಮ ಕಿರಣ್ ಅವರು ಅದೇನು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಸೊ ಗೈಸ್ ಫೈನಲ್ ಆಗಿ ಎಲ್ಲ ಕೆಲಸ ಮುಗಿಸಿ ಇವಾಗ ರೆಡಿ ಆಗ್ತಾ ಇದ್ದೀವಿ. ನಾನು ಫಸ್ಟ್ ರೆಡಿ ಆಗ್ತೀನಿ, ಆಮೇಲೆ ಚೆರಿಮಾಗೆ ರೆಡಿ ಮಾಡ್ತೀನಿ. ಸೊ ಅದಕ್ಕೆ ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ. ಸೊ ಐಫೋನ್ ಅಷ್ಟು ಕ್ಲಿಯರ್ ಆಗಿ ಏನು ಕಾಣಿಸಲ್ಲ, ಅಲ್ಲೋ ಈ ರೀತಿ ಕಾಣಿಸ್ತಾ ಇದ್ದೀನಿ. ಓಕೆ ಗೈಸ್, ಇವಾಗ ಚೆರಿಮಂಗೆ ರೆಡಿ ಮಾಡೋಣ. ಚೆರಿಮಂಗೆ ರೆಡಿ ಆದಮೇಲೆ ಆಲ್ರೆಡಿ 11:45ಗೆ ರೆಡಿಯಾಗಿರೋ ಕೇಳಿದ್ದು. ಆಲ್ರೆಡಿ 11:15 ಆಗಿದೆ. ಸೊ ರೆಡಿ ಆಗೋಷ್ಟರಲ್ಲಿ ಟೈಮ್ ಆಗುತ್ತೆ. ಆ್ಯಕ್ಚುಲಿ ಇವತ್ತು ನಾವು ರೀಲ್ಸ್ ಮಾಡೋಕ್ಕೆ ಹೋಗಬೇಕಿತ್ತು. ಬಿಕಾಸ್ ಕಿರಣ್ ಲೀವ್ ತಗೊಂಡಿದ್ದಾರಲ್ಲ, ವೀಕಪ್ ತೊಗೊಂಡಿದ್ದಾರೆ. ರೀಲ್ಸ್ ಮಾಡೋಕ್ಕೆ ಹೋಗಬೇಕಿತ್ತು. ಇವತ್ತು ಫುಲ್ ರೆಸ್ಟ್ ಡೇ. ನನಗೆ 2 days ಫುಲ್ ಫ್ರೀಯಾಗಿದ್ದು ಬರಬೇಕು. ನನಗೆ ತುಂಬಾ ಏನು ಟೆನ್ಷನ್. ಗೊತ್ತಲ್ಲ, 1-2 ಮಂತ್ ಎಂಡ್ ಸ್ಟಾರ್ಟಿಂಗ್ ಬಂದರೆ EMIs ಅದು ಇದು
ತುಂಬಾ ಟೆನ್ಷನ್. ಎಲ್ಲ ನಾನು ಮೇಂಟೈನ್ ಮಾಡೋದ್ರಿಂದ ಕಿರಣ್ ಏನು ಅಮೌಂಟ್ ತಂದು ಕೊಟ್ಬಿಡ್ತಾರೆ. ಸೊ ಎಲ್ಲಿ ಶಾರ್ಟೇಜ್ ಆಗುತ್ತೆ, ಎಲ್ಲಿ ಹಾಕ್ಕೊಡ್ಬೇಕು ಎಲ್ಲ ಮೇಂಟೈನ್ ಮಾಡೋದೇ ನಾನು. ಸೊ ನನಗೆ ಜಾಸ್ತಿ ಪ್ರೆಷರ್ ಇರೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಎಲ್ಲನೂ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ಒಂದು 2 ಡೇಸ್ ಆರಾಮಾಗಿ ಇದ್ಬಿಟ್ಟು ಬರೋಣ ಅಂತ ನಾನು ಪ್ಲ್ಯಾನ್ ಮಾಡಿರೋದು. ಹಾಗೆಯೇ ಈ ಮಂತಲ್ಲಿ ನನಗೆ 2 ಶೂಟ್ ಇದೆ. ಏನೇನು ಶೂಟಪ್ಪ ಅಂತಂದರೆ, ಒಂದು ಅಪ್ಪು ಸರ್ ಬರ್ಡೇ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಅವ್ರದ್ದು ಒಂದು ರೀಲ್ಸ್ ಶೂಟ್ ಇದೆ. ಸೊ ಇನ್ನೊಂದು ನಂದು ಬರ್ಡೇ 25th 25ನೇ ವರ್ಷದ ಬರ್ಡೇ ಆಗಿರೋದ್ರಿಂದ ಎಲ್ಲರಿಗೂ ನನ್ನ ಏಜ್ ಗೊತ್ತಾಗಿದೆ ಅನ್ಕೋತೀನಿ. 25th ಬರ್ಡೇ ಆಗಿರೋದ್ರಿಂದ ಸೊ ಒಂದು ಶೂಟ್ ಮಾಡಿಸ್ತೀವಿ. ಶೂಟದನ್ನು ಬ್ಲಾಗ್ ಮಾಡ್ತೀನಿ. ಇನ್ನೂ ಟೈಮ್ ಇದೆ, ಅದಕ್ಕೆ ಡೇಟ್ ಅನೌನ್ಸ್ ಮಾಡ್ತೀನಿ ಯಾವಾಗ ಬರ್ಡೇ ಅಂತ. ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿರುತ್ತೆ. ಸೊ ನನ್ನ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರಲ್ಲ. ಇದೇ ಮಂತ್ ಯಾವಾಗ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಅನೌನ್ಸ್ ಮಾಡ್ತೀನಿ. ಸೊ ಬನ್ನಿ ಚರಿಮಂಗೆ ರೆಡಿ ಮಾಡೋಣ. ಟೈಮ್ ಇಲ್ಲ, ಅವಳಿಗೆ ರೆಡಿ ಮಾಡಿಬಿಟ್ಟು ಹೊರಡೋಣ. ಫೈನಲ್ ಆಗಿ ಹೊರಟಿದ್ದೀವಿ. ಚರಿಮಂಗೆ ಏನು ಬಟ್ಟೆ ತಗೋಬೇಡ, ಸುಮ್ಮನೆ ಅದೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ, ನನ್ನ ಅವಳದ್ದೇ ಪಾಪು ಇದೆ. ಸೊ ಅವ್ರದ್ದೇ ಪಾಪು ಇದೆ. ಸೊ ಅದಕ್ಕೋಸ್ಕರ ನಮ್ಮ ಪಾಪುದೇ ಆಗುತ್ತೆ ಸಾಕು ಅಂತ ಹೇಳಿದ್ದಾಳೆ. ಸೊ ಅದಕ್ಕೋಸ್ಕರ ಜಾಸ್ತಿ ಬಟ್ಟೆಯನ್ನು ಕ್ಯಾರಿ ಮಾಡ್ತಾ ಇಲ್ಲ. ಏನು 2 ಡೇಸ್ಗೆ ಅಲ್ಲಿ ಹೋದ್ಮೇಲೆ ನೋಡೋಣ, ಗೊತ್ತಿಲ್ಲ ನನಗೆ. ನೋಡಿ ಚರಿಮನ್ನ ಓಕೆನಾ. ಸೊ ಗೈಸ್ ಬನ್ನಿ ಹೋಗೋಣ. ಸೊ ಗೈಸ್ ಚರಿಮಾ ಅಂತೂ ನನ್ನ ಫೋನ್ನ ಅರ್ಧ ಹೋಗ್ಸಿದ್ದಾಳೆ, ಬೀಳ್ಸಿ. ಸೊ ಹೆಂಗೆ ಕಾಣಿಸ್ತಿದೆ ಏನು ಅಂತ ಗೊತ್ತಿಲ್ಲ. ಅವಳು ಇವಾಗ ನಿದ್ದೆ ಮಾಡ್ತಿದ್ದೆ. ಸೊ ನಿದ್ದೆ ಬಂದಿದೆ ಅವಳಿಗೆ, ನಿದ್ದೆ ಮಾಡ್ತಾ ಇದ್ದಾಳೆ. ನಾನು ಹೋಗ್ತಾ ಇದ್ದೀವಿ. ಸೊ ಗೈಸ್ ಫೈನಲಿ ಸಿಟಿ ಬಂದ್ವಿ. ನಾನು ಯಾವಾಗ ಫೋನ್ ತೆಗಿತೀನಿ ಅವಾಗ ಕಿರಣ್ ಫೋನ್ ತೆಗಿಯೋದು, ಅಂದರೆ ಸಪ್ರೇಟ್ ವ್ಲಾಗ್ ಅಲ್ವಾ, ಅದಕ್ಕೆ. ಫೈನಲ್ ಆಗಿ ಗೈಸ್ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಅವಳು ಬಂದಿಲ್ಲ ಇನ್ನೂ, ನೋಡಿ ಎಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ. ಫೈನಲಿ ಕಿರಣ್ ಫ್ರೆಂಡ್ ಬರ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಪಿಂಕ್ ಜಾಕೆಟ್, ಅವರೇನೆ ಕ್ರಾಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವರೇನೆ. ತಿಂಡಿಯಲ್ಲಿ 1 ಅವರ್ ಜರ್ನಿ ಆಗಿರೋದ್ರಿಂದ ಬಸ್ಸಲ್ಲಿ ಏನಾರ ತಿನ್ನಕ್ಕೆ ತಗೊಳ್ಳೋಣ ಅಂತಂದ್ಬಿಟ್ಟು ನಮ್ಮ ಫ್ರೆಂಡು ಸ್ನ್ಯಾಕ್ಸ್ ಏನೋ ತಗೋತಾ ಇದ್ದಾರೆ. ಸೊ ತುಂಬಾ ವೆಯ್ಟ್ ಮಾಡಿದ್ವಿ. ಒಂದು ಬಸ್ ಅಂತೂ ತುಂಬಾ ರಶ್ ಇತ್ತು. ಸೊ ಚರಿಮನ್ನ ಕ್ಯಾರಿ ಮಾಡಬೇಕಲ್ವ, ಸೊ ಅದಕ್ಕೆ ಅದರಲ್ಲಿ ಹೋಗಲಿಲ್ಲ. ನೆಕ್ಸ್ಟ್ ಬಸ್ಗೆ ವೆಯ್ಟ್ ಮಾಡಿಕೊಂಡು ಅದಾದಮೇಲೆ ಬಸ್ ಬಂತು ಗೈಸ್, ಹೊರಟ್ವಿ ನಾವು. ಸೊ ಗೈಸ್ ಫೈನಲಿ ಇವಾಗ ಸೀಟ್ ಸಿಕ್ತು, ಬಸ್ ಹತ್ತಿ ಕೂತಿದ್ದೀವಿ. ಗೈಸ್ ಅವ್ರ ಊರಂತೂ ಸಕ್ಕತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲಿ ನೋಡಿದ್ರು ತೆಂಗಿನ ತೋಟ, ಒಂಥರ ಚೆನ್ನಾಗಿದೆ. ಇವಾಗ ಅನಿಸ್ತಿದೆ ಕಿರಣ್ ಕರ್ಕೊಬರ್ಬೇಕಿತ್ತು ಅಂತ, ಅಷ್ಟು ಚೆನ್ನಾಗಿದೆ. ತುಂಬ ನನಗಂತೂ ಸಖತ್ ಇಷ್ಟ ಆಯಿತು. ಫೈನಲಿ ಊರ ಹತ್ರ ತಲುಪಕ್ಕಾಯ್ತಂತೆ, ಇನ್ನೊಂದು 10 to 15 ಮಿನಿಟ್ಸ್ ಇದೆ ಅಂತ ಅಂದಿದ್ದಾಳೆ. ಸೊ ಚರಿಮಾ ಕೂಡ ಮಲಗಿದ್ದಾಳೆ. ನಾನು ವ್ಯೂ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ನಾವು ಅವ್ರ ಮನೆಗೆ ರೀಚ್ ಆಗಿದ್ದೀವಿ. ಇವಾಗ 12:45 ಬಸ್ ಹತ್ತಿದ್ದು, ಫಸ್ಟು 2 ಗಂಟೆ ಆಗಿದೆ. ಇವಾಗ ರೀಚ್ ಆಗಿದ್ದೀವಿ. ಸೊ ರೀಚ್ ಆಗಿ ಚರಿಮಾ ನೋಡ್ಬಾ ಇಲ್ಲಿ. ಸೊ ಗೈಸ್ ನಿಧಾನಕ್ಕೆ ಇಲ್ಲಿದು ವ್ಲಾಗ್ಸ್ನೆಲ್ಲ ಮಾಡ್ಕೋತೀನಿ. ನೋಡಲ್ಲ, ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ, ಹೇಳಿದ್ನಲ್ಲ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಸೊ ಫ್ರೆಶ್ ಅಪ್ ಆಗಿ. ಸೊ ಗೈಸ್ ಫೈನಲಿ ನಾನು ಚರಿಮಾ ಇಬ್ಬರು ರೆಡಿ ಆಗಿದ್ದೀವಿ. ಫ್ರೆಶ್ ಅಪ್ ಆಗಿ ಚರಿಮಾನು ಕೂಡ ಅವ್ರ ಮಗಳದ್ದು ಬಟ್ಟೆ ಹಾಕ್ಕೊಂಡಿದ್ದಾಳೆ, ಚೆನ್ನಾಗಿ ಕಾಣಿಸ್ತಿದ್ದಾಳೆ ಪ್ರಿಟ್ಟಿಯಾಗಿ. ಹಾಗೆಯೇ ಮಧ್ಯಾಹ್ನ ಲಂಚ್ ಟೈಮ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದರು. ಸೊ ಅದನ್ನೇ ನಾವು ಊಟ ಮಾಡ್ಕೊಂಡ್ವಿ. ಚರಿಮಾನು ಕೂಡ ಅದನ್ನೇ ತಿಂದಳು. ಸೊ ಹಾಗೂ ಲಂಚ್
ಮುಗಿಸ್ಕೊಂಡು ಹಾಗೆಯೇ ಕಾಫಿ ಕೂಡ ಮಾಡಿಕೊಟ್ಟಿದ್ಲು. ಕಾಫಿ ಕುಡ್ಕೊಂಡು ಹೆಂಗೋ ಈವ್ನಿಂಗ್ ಕಳೆದೇ ಹೋಯ್ತು ಗೈಸ್. ಟೈಮ್ ಕೂಡ ಅಷ್ಟು ಬೇಗ ಹೋಯ್ತು. ಟೈಮ್ ಬಂದು ಇವಾಗ 4 ಆಗಿದೆ ಗೈಸ್. 4 ಕಾಫಿ ಕುಡ್ಕೊಂಡು ಆದಷ್ಟು ನಾನು ಇವ್ರ ಮನೆ ಫುಲ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಆ್ಯಕ್ಚುಲಿ ಊಟ ಎಲ್ಲ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಇವಾಗ ಮೇಲೆ ಬಂದಿದ್ದೀವಿ. ನಾನೇ ಚೆನ್ನಾಗಿದೆ ಮನೆ, ಒಂಥರ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಇವ್ರದ್ದು ಸಪ್ರೇಟ್ ರೂಮ್ ಇದೆ ಮೇಲ್ಗಡೆ, ಸೊ ಅಲ್ಲಿ ಚೆನ್ನಾಗಿದೆ ಒಂಥರ. ಸೊ ಕೆಳಗಡೆನೂ ಇದೆ, ಕೆಳಗಡೆ ಅಡುಗೆ ಮನೆ, ರೂಮು, ಹಾಲು ಎಲ್ಲ ಕೆಳಗಡೆ ಇರೋದು, ಮೇಲೇನೂ ಇದೆ, ಚೆನ್ನಾಗಿದೆ. ಇವಾಗ ಜಸ್ಟ್ ಮೇಲೆ ಬಂದ್ವಿ, ಇವಾಗ ಕ್ಲೀನ್ ಮಾಡಬೇಕಂತೆ. ಸೊ ಅದಕ್ಕೆ ಕ್ಲೀನ್ ಮಾಡ್ಕೋತಾ ಇದ್ದಾಳೆ. ಚೆರಿಮಾ ಎಳಿಬಾರ್ದು, ಚೆರಿನಂತೂ ಹಿಡಿಯೋಕ್ಕಾಗಲ್ಲ. ಎಲ್ಲ ಎಳ್ದಾಗ್ತಾ ಇದ್ದಾಳೆ ಗೈಸ್. ತಿನ್ನಕ್ಕಾಗಿಲ್ಲ ಅಂದ್ರೆ ಯಾರದು ಯಾರದು ಸರಿ. ಸ್ವಲ್ಪ ಆಚೆ ಹೋಗಿ ಬರೋಣ, ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಏನಾರ ತಿನ್ಕೊಂಡು ಬರೋಣ ಅಂತ. ಸಾಕಿದೆ. ಆಚೆ ಹೆವಿ ಬಿಸಿಲಿದೆ. ಸಾಕು ಸಾಕು, ನಿನಗೆ ಬೇಕಾ? ಗೈಸ್, ಇವಾಗ ನಾವು ಬಂದಿದ್ದೀವಿ ಸೂಪರ್ ಮಾರ್ಕೆಟ್ಗೆ. ಪನ್ನೀರ್ ಏನೋ ತಗೋಬೇಕಿತ್ತು ಅಂತ ಸೊ ಬಂದಿದ್ದೀವಿ. ಇದೊಂಥರ ಮಿನಿ ಸಿಟಿ ಅಂತೆ, ಅವ್ರೂರಿಗೆ ಒಂಥರ ಸಿಟಿ ಥರ ಅಂತೆ. ಏನೇ ಥಿಂಗ್ಸ್ ಬೇಕಿದ್ರೂ ಇಲ್ಲೇ ತಗೊಳ್ಳೋದಂತೆ. ಚೆನ್ನಾಗಿದೆ, ಅಷ್ಟು ಜನ ಏನೂ ಇಲ್ಲ. ಹಾಗೆಯೇ ಎಲ್ಲ ತಗೊಂಡು ಪನ್ನೀರೆಲ್ಲ ತಗೊಂಡು ಪಾನಿಪುರಿ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ನಾನಿವಾಗ ಯಾವ ಊರಿಗೆ ಬಂದಿದ್ದೀನಿ ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇದೆ ಅಂತ ಅನ್ಕೋತೀನಿ. ನಾನು ಬಂದಿರೋದು ಹುಲ್ಲಳ್ಳಿಗೆ, ಇದಿರೋದು ನಂಜನಗೂಡು ಹತ್ರ. ಸೊ ಇದೊಂದು ಹಳ್ಳಿ, ಹೇಳಿದ್ನಲ್ಲ, ತೋರಿಸ್ನಲ್ಲ, ವೈಬೆಲ್ಲ ಸಕ್ಕತ್ತಾಗಿದೆ. ಸೊ ಫೈನಲಿ ಪಾನಿಪುರಿ, ಬಂಗಾರಪೇಟೆ ಪಾನಿಪುರಿ ಎಲ್ಲ ತಿನ್ಕೊಂಡು ಮನೆಗೆ ಏನೋ ಸೊಪ್ಪು ಬೇಕಿತ್ತು ತಗೊಂಡು ಮನೆಗೆ ಹೋದ್ವಿ ಗೈಸ್. ಚೇಂಜ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಚೆರಿಮಾ ಮತ್ತು ಸಾಹಿತ್ಯ ಇಬ್ಬರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ನಾನು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಕಾಪಿ ರೈಟ್ಸ್ ಬರುತ್ತೆ ಅಂತ. ಸಾಂಗ್ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಸುಮ್ಮನೆ ಓಡಾಡ್ತಿರೋ ಥರ ಕಾಣಿಸುತ್ತೆ ಇದು, ಬಟ್ ಚೆನ್ನಾಗಿದೆ, ಒಂಥರ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ. ಸೊ ಗೈಸ್, ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು ಡ್ಯಾನ್ಸ್, ಇದು ಮಾರಿ ಕುಣಿತ ಅಂತೆ. ಇಲ್ಲಿದು ಕಲ್ಚರ್ ಇದು. ಸೊ ನಾನು ಬಂದಿರೋದೇ ಮಾರಿ ಹಬ್ಬಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು ಈ ಡ್ಯಾನ್ಸ್ನ. ಸೊ ಹೆಂಗೆಲ್ಲೋ ಮಾಡಿ ಚೆರಿಮಂಗೆ ಊಟ ಮಾಡಿಸ್ಕೊಂಡು, ಹಾಗೆಯೇ ನಾವು ಊಟ ಮಾಡಿಕೊಂಡು
ಮಲಗೋಷ್ಟರಲ್ಲಿ 11 ಆಯಿತು ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸೆಕೆಂಡ್ ಡೇ ವ್ಲಾಗನ್ನು ಮಾಡ್ತೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಗೈಸ್. ಹೀಗೆ ಸಪೋರ್ಟ್ ಮಾಡಿ.